ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ನಮಗೆ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಯೋಣ. ಕನ್ನಡ ವ್ಯಾಕರಣದಲ್ಲಿ ಕನ್ನಡದ ಅಕ್ಷರಮಾಲೆಗಳು. ಓಕೆ, ಟಾಪಿಕ್: ಜಗತ್ತಿನಲ್ಲಿ ಮನುಷ್ಯರ ನಡುವಿನ ವ್ಯವಹಾರಗಳು ಭಾಷೆಯ ಮೂಲಕ ನಡೆಯುತ್ತದೆ. ಜಗತ್ತಿನಲ್ಲಿ ಮನುಷ್ಯರ ನಡುವಿನ ವ್ಯವಹಾರಗಳು ಯಾವುದರ ಮೂಲಕ ನಡೆಯುತ್ತದೆ? ಭಾಷೆಗಳ ಮೂಲಕ ನಡೆಯುತ್ತದೆ. ಅಂದರೆ ಪರಸ್ಪರ ಮಾತು ಮತ್ತು ಬರವಣಿಗೆಯಿಂದ ನಡೆಯುತ್ತದೆ. ಮಾತಿನ ಮೂಲಕ, ಭಾಷೆಗಳ ಮೂಲಕ ನಡೆಯುತ್ತೆ ಅಂತ ಹೇಳಿದರೆ, ಈ ಭಾಷೆ ಯಾವುದರ ಮೂಲಕ ನಡೆಯುತ್ತದೆ? ಪರಸ್ಪರ ಮಾತು ಮತ್ತು ಬರವಣಿಗೆಯಿಂದ ನಡೆಯುತ್ತದೆ. ನಮ್ಮ ಮನಸ್ಸಿನ ವಿಚಾರವನ್ನು ಮಾತಿನ ಮೂಲಕ ಇನ್ನೊಬ್ಬರಿಗೆ ತಿಳಿಯಪಡಿಸಬಹುದು. ನಮ್ಮ ಮಾತುಗಳನ್ನು ಗೊತ್ತಾದ ಲಿಪಿಯ ಮೂಲಕ ದಾಖಲಿಸುವುದೇ ಬರವಣಿಗೆ. ನಮ್ಮ ಮಾತುಗಳನ್ನು ಗೊತ್ತಾದ ಲಿಪಿಯ ಮೂಲಕ ದಾಖಲಿಸುವುದೇ ಡ್ಯಾಶ್ ಬರವಣಿಗೆ. ಮಾತು ಮತ್ತು ಬರಹಗಳು ಭಾಷೆಯ ಎರಡು ರೂಪಗಳು. ಇದು ಎಕ್ಸಾಮ್ಗೆ ಬರ್ಬೋದು. ಮಾತು ಮತ್ತು ಬರಹಗಳು ಭಾಷೆಯ ಎರಡು ರೂಪಗಳು. ಭಾಷೆಯ ಎರಡು ರೂಪಗಳು ಯಾವುದು? ಮಾತು ಮತ್ತು ಬರಹಗಳು. ನಮ್ಮ ಮಾತನ್ನು ಗೊತ್ತಾದ ಲಿಪಿಯ ಮೂಲಕ ದಾಖಲಿಸುವುದೇ ಡ್ಯಾಶ್ ಬರವಣಿಗೆ. ಓಕೆ, ಕನ್ನಡ ಅಕ್ಷರಮಾಲೆಯಲ್ಲಿ 49 ಅಕ್ಷರಗಳಿವೆ. ಸ್ವರ ಅಕ್ಷರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಯೋಗವಾಹಕಗಳಲ್ಲಿ ಅನುಸ್ವರ, ವಿಸರ್ಗ. ಸ್ವರಾಕ್ಷರಗಳಲ್ಲಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ವರ್ಗೀಯ ವ್ಯಂಜನ ಕಾ ಇಂದ ಮಾ ತನಕ. ಅದೇ ಥರ ಅವರ್ಗೀಯ ವ್ಯಂಜನ 9, ಯಾ ಇಂದ ಲಾ ತನಕ. ಓಕೆ, ಬರೆಯುವುದು, ಮಾತನಾಡುವುದು ಮುಖ್ಯವಾಗಿ ಶಬ್ದಗಳ ಮೂಲಕ ನಡೆಯುವ ಸಂವಹನ ಕ್ರಿಯೆ. ಯಾವುದು? ಬರೆಯುವುದು, ಮಾತನಾಡುವುದು ಮುಖ್ಯವಾಗಿ ಶಬ್ದಗಳ ಮೂಲಕ ನಡೆಯುವ ಒಂದು ಸಂವಹನ ಕ್ರಿಯೆ. ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥವಿದೆ. ಶಬ್ದಗಳ ಉಚ್ಚಾರವಾಗಲಿ ಬರವಣಿಗೆಯಾಗಲಿ ಅರ್ಥಪೂರ್ಣವಾಗಿರಬೇಕು. ಶಬ್ದಗಳ ಉಚ್ಚಾರಣ ಅಥವಾ ಬರವಣಿಗೆ ಹೇಗಿರಬೇಕು? ಅರ್ಥಪೂರ್ಣವಾಗಿರಬೇಕು. ಮಾತನಾಡುವುದು, ಬರೆಯುವುದು ಸ್ಪಷ್ಟವಾಗಿರಬೇಕು. ಮಾತನಾಡುವುದು, ಬರೆಯುವುದು ಸ್ಪಷ್ಟವಾಗಿರಬೇಕು. ಶಬ್ದ ಮತ್ತು ಶಬ್ದಗಳ ಸಂಬಂಧ ಹೀಗೆ ಇರಬೇಕೆಂಬುದು ವ್ಯಾಕರಣಶಾಸ್ತ್ರವು ಗೊತ್ತುಪಡಿಸುವುದು. ವ್ಯಾಕರಣಶಾಸ್ತ್ರ ಏನು ಗೊತ್ತುಪಡಿಸಿದೆ? ಶಬ್ದ ಮತ್ತು ಶಬ್ದಗಳ ಸಂಬಂಧ ಹೀಗೆ ಇರಬೇಕೆಂಬುದು ವ್ಯಾಕರಣಶಾಸ್ತ್ರ ಗೊತ್ತುಪಡಿಸುವುದು. ಮನಸ್ಸಿಗೆ ಬಂದ ಹಾಗೆ ಭಾಷೆಯನ್ನು ಬಳಸುತ್ತಾ ಹೋದರೆ ಕಾಲಾನಂತರಗಳಲ್ಲಿ ಭಾಷೆಯ ಸ್ವರೂಪ ಹಾಳಾಗಿ ಹೋಗಬಹುದು. ಹೀಗಾಗಿ ಭಾಷೆಯನ್ನು ಸ್ಪಷ್ಟವಾಗಿ ಬಳಸುವ ಮೂಲಕ ನಾಡಿನ ಮಕ್ಕಳು ಸುಸಂಸ್ಕೃತರಾಗಬೇಕು. ನಾವು ಆಡುವ ಮಾತುಗಳೆಲ್ಲ ವಾಕ್ಯದ ರೂಪದಲ್ಲಿರುತ್ತವೆ. ವಾಕ್ಯಗಳು ಪದಗಳಿಂದ ಕೂಡಿರುತ್ತದೆ. ವಾಕ್ಯಗಳು ಯಾವುದರಿಂದ ಕೂಡಿರುತ್ತದೆ? ಪದಗಳಿಂದ ಕೂಡಿರುತ್ತದೆ. ಪದಗಳು ಅಕ್ಷರಗಳಿಂದ ಕೂಡಿರುತ್ತದೆ. ವಾಕ್ಯಗಳು ಪದಗಳಿಂದ ಕೂಡಿರುತ್ತದೆ. ಪದಗಳು ಅಕ್ಷರಗಳಿಂದ ಕೂಡಿರುತ್ತದೆ. ಕನ್ನಡ ಭಾಷೆಯಲ್ಲಿ 49 ಅಕ್ಷರಮಾಲೆ ಇವೆ. ಓಕೆ, ನೆಕ್ಸ್ಟ್ ಕ್ಲುಪ್ತ ಸ್ವರಗಳು. 2 ಮಾತ್ರ ಕಾಲಾವಧಿಗಿಂತ ಹೆಚ್ಚು ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ಕ್ಲುಪ್ತ ಸ್ವರಗಳು ಎನ್ನುತ್ತೇವೆ. ಓಕೆ, ಈಗ 1 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವನ್ನು ಹ್ರಸ್ವ ಸ್ವರ, 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವನ್ನು ದೀರ್ಘ ಸ್ವರ. ಇದು 2ಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಕ್ಲುಪ್ತ ಸ್ವರಗಳು ಎನ್ನುತ್ತಾರೆ. ಓಕೆ, ಯೋಗವಾಹಕಗಳು. ಸ್ವಾತಂತ್ರ್ಯವಾಗಿ ಪ್ರಯೋಗಿಸಲಾಗದೆ ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರವೇ ಯೋಗವಾಹಕಗಳು. ಸ್ವಾತಂತ್ರ್ಯವಾಗಿ ಉಚ್ಚರಿಸಲಾಗದೆ ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರವೇ ಯೋಗವಾಹಕಗಳು. ಯೋಗವಾಹಕ ಅಂತ ಹೇಳಿದರೆ ಜೊತೆಗೂಡಿ ಹೋಗು. ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹಕಗಳಿವೆ. ಮೊದಲನೆಯದು ಅನುಸ್ವರ ಬಿಂದು, ಎರಡನೆಯದು ವಿಸರ್ಗ 2 ಸೊನ್ನೆ. ಓಕೆ, ಅನುಸ್ವರವನ್ನು ಬಳಸುವ ರೀತಿ. ಓಕೆ, ಸ್ವರಗಳೊಡನೆ ಅನುಸ್ವರವನ್ನು ಯಾವ ರೀತಿ ಬಳಸ್ತಾರೆ ಅಂತ ಹೇಳಿದರೆ, ಸ್ವರದ ಮುಂದೆ ಅನುಸ್ವರ ಬಂದಾಗ ಎಂಬ ಕಾರಕಕ್ಕೆ ಸಮೀಪವಾದ ಉಚ್ಚರ ಬರುತ್ತದೆ. ಸ್ವರದ ಮುಂದೆ ಅನುಸ್ವರ ಬಂದಾಗ ಎಂಬ ಕಾರಕ್ಕೆ ಸಮೀಪವಾದ ಉಚ್ಚರ ಬರುತ್ತದೆ. ಇದು ಎಕ್ಸಾಮ್ಗೆ ಬರ್ತದೆ. ಓಕೆ, ಎಕ್ಸಾಮಿಗೆ ಈ ಥರ ಸ್ಟೇಟ್ಮೆಂಟ್ ಟೈಪಲ್ಲಿ ಎಕ್ಸಾಮಿಗೆ ಕ್ವಶನ್ ಕೇಳ್ತಾರೆ. ಸ್ಟೇಟ್ಮೆಂಟ್ ಟೈಪಲ್ಲಿ ಈಗಿನ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ತರಹನ ಎಕ್ಸಾಮಿಗೆ ಕೇಳ್ತಾರೆ. ಹೀಗೇನಾ, ಯಾಕಂದರೆ ಹೀಗೆ ಹೇಳಿದ್ದಾರಾ, ಆ ಥರ ಎಕ್ಸಾಮಿಗೆ ಈ ರೀತಿ ಕಲಿಯೋದ್ರೆ ಸ್ಟೇಟ್ಮೆಂಟ್ ಟೈಪಿನ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ತುಂಬ ಈಸಿ ಆಗ್ಬೋದು. ಓಕೆ, ಪದಗಳ ಮಧ್ಯದಲ್ಲಿ ಅನುಸ್ವರ ಬಂದರೆ, ಸ್ವರದ ಮುಂದೆ ಅನುಸ್ವರ ಬಂದರೆ ಎಂಬ ಕಾರಕಕ್ಕೆ ಸಮೀಪವಾದ ಉಚ್ಚರ ಬರಬಹುದು. ಅದರ ಪದಗಳ ಮಧ್ಯದಲ್ಲಿ ಬಂದರೆ, ಉದಾಹರಣೆಗೆ ಅಂಕ, ಕಂಡ, ಆಂಧ್ರ, ಕಾಂಚನ, ಇಂಗು ಈ ಥರ ಬಂದರೆ ಕನ್ನಡ ಪದದ ಮಧ್ಯದಲ್ಲಿ ಬರುವ ಅನುನಾಸಿಕ ಮೂಲ ವ್ಯಂಜನಗಳ ಬದಲು ಅನುಸ್ವರ ಬಳಸುತ್ತೇವೆ. ಎಲ್ಲಿ ಬಳಸುತ್ತೇವೆ ಅನುಸ್ವರವನ್ನು? ಅನುನಾಸಿಕ ಮೂಲ ವ್ಯಂಜನಗಳ ಬದಲು ಅನುಸ್ವರವನ್ನು ಬಳಸುತ್ತೇವೆ. ಕನ್ನಡದ ಪದದ ಮಧ್ಯದಲ್ಲಿ ನಾನು ಹೇಳಿದೆ, ಸ್ವರಗಳೊಡನೆ ಅನುಸ್ವರ ಬಂದರೆ ಕಾರಕ್ಕೆ ಸಮೀಪವಾದ ಉಚ್ಚರ ಬರುತ್ತದೆ. ಪದಗಳ ಮಧ್ಯದಲ್ಲಿ ಅನುಸ್ವರ ಬಂದರೆ ಅದು ಅನುನಾಸಿಕ ಮೂಲ ವ್ಯಂಜನಗಳ ಬದಲು ಅನುಸ್ವರ ಬಳಸುತ್ತೇವೆ. ಅನುಸ್ವರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ, ಆ ವ್ಯಂಜನವು ಯಾವ ವರ್ಗಕ್ಕೆ ಸೇರುತ್ತೇವೋ ಅದೇ ವರ್ಗದ ಅನುನಾಸಿಕ ಅಕ್ಷರದ ಉಚ್ಚಾರ ಬರುತ್ತೆ. ಈಗ ಕ ಬಂದರೆ ನೋಡಿ, ಕಂದ ಅಂತ ಹೇಳಿದೆ, ಅದು ಕ ಎಂಬುದು ಅದರಲ್ಲಿ ಕ ಅಂತೇಳಿ ಬಂದರೆ ಅದು ಅದರ ಒಟ್ಟಿಗಿರುವ ಆ ಸಾಲಿನಲ್ಲಿ ಬರುವ ಅನುನಾಸಿಕ ಅಕ್ಷರದ ಉಚ್ಚಾರಣೆ ಬರಬಹುದು.
ಓಕೆ, ಅದೇ ಅವರ್ಗೀಯ ವ್ಯಂಜನಕ್ಕೆ ಯಾವ ಥರ ಬರ್ತೋ ವರ್ಗೀಯ ವ್ಯಂಜನದಲ್ಲಿ ಹಾಗೆ ಕಾದ ಸಾಲಿನಲ್ಲಿ ಬರುವ 5 ಅಕ್ಷರಕ್ಕೆ 4 ಅಕ್ಷರಕ್ಕೆ ಅದು ಆ ಸಾಲಿನಲ್ಲಿ ಬರುವ ಅನುನಾಸಿಕ ಅಕ್ಷರ. ಅದೇ ಥರ ತಾಕ್ಕೆ ಅದರಲ್ಲಿ ಬರುವ ಅನುನಾಸಿಕ ಅಕ್ಷರ, ಪಾಕ್ಕೆ ಅದರಲ್ಲಿ ಬರುವ ಅನುನಾಸಿಕ ಅಕ್ಷರ, ಟಾಕ್ಕೆ ಅದರಲ್ಲಿ ಬರುವ ಅನುನಾಸಿಕ ಅಕ್ಷರ, ಆ ಥರ ಬರ್ಬೋದು, ಆ ಥರ ಉಚ್ಚಾರಣೆ ಬರ್ಬೋದು. ಆದರೆ ಈ ಅವರ್ಗೀಯ ವ್ಯಂಜನಕ್ಕೆ ಅದು ವರ್ಗೀಯ ವ್ಯಂಜನಕ್ಕೆ ಮಾತ್ರ. ಅವರ್ಗೀಯ ವ್ಯಂಜನಕ್ಕೆ ಯಾವ ಥರ ಬರ್ತದೆ ಅಂತ ಹೇಳಿದರೆ, ಅನುಸರಣೆ ಮುಂದೆ ವರ್ಗೀಯ ವ್ಯಂಜನ ಬಂದರೆ ಆ ವ್ಯಂಜನ ಯಾವ ವರ್ಗಕ್ಕೆ ಸೇರಿರುತ್ತವೆ ಅದೇ ವರ್ಗದ ಅನುನಾಸಿಕ ಅಕ್ಷರದ ಉಚ್ಚಾರಣೆ ಬರುತ್ತದೆ. ಅನುಸರಣದ ಮುಂದೆ ಅವರ್ಗೀಯ ವ್ಯಂಜನ ಬಂದಾಗ ಮು ಎಂಬ ಸಮೀಪದ ಉಚ್ಚಾರಣೆ ಬರ್ತದೆ. ಸ್ವರಾಕ್ಷರಕ್ಕೆ ಯಾವ ಥರ ಮು ಅಕ್ಷರ ಬರ್ತದೆ ಅದೇ ಥರ ಅವರ್ಗೀಯ ವ್ಯಂಜನಕ್ಕೂ ಮು ಎಂಬ ಉಚ್ಚಾರಣೆ ಬರ್ತದೆ. ವರ್ಗೀಯ ವ್ಯಂಜನಕ್ಕೆ ಅದೇ ಅಕ್ಷರದ ಸಾಲಿನ ಅನುನಾಸಿಕ ಅಕ್ಷರದ ಉಚ್ಚಾರಣೆ ಬರ್ಬೋದು ಅನುಸರಣೆಯಲ್ಲಿ. ಓಕೆ, ವಿಸರ್ಗ ಬಂದಾಗ ಎಂಬ ಕಾರಕ್ಕೆ ಸಮೀಪದ ಉಚ್ಚಾರಣೆ ಬರುತ್ತದೆ. ಉದಾಹರಣೆ ಅಂತ ಹೇಳಿದರೆ, ಈಗ ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ಅಂತಃಪುರ, ದುಃಖದಿಂದ, ತೇಜಂಪುಜ, ಇದರಲ್ಲಿ 2 ಉಂಟು, ಅನುಸರ ಉಂಟು, ವಿಸರ್ಗ ಉಂಟು. ಓಕೆ, ಎರಡಕ್ಕೆ ಉದಾಹರಣೆ. ಈಗ ಯೋಗವಾಹಕಕ್ಕೆ ಉದಾಹರಣೆ ಅಂತ ಕೇಳಿದರೆ ಅಂತಃಪುರ, ದುಃಖದಿಂದ, ತೇಜಪುಂಜ, ಇದಕ್ಕೆ 2ರಲ್ಲಿ ಉಂಟು, ಅನುಸರ ಉಂಟು, ವಿಸರ್ಗ ಉಂಟು. ವಿಸರ್ಗ ಎಂಬುದು ಅಚ್ಚ ಕನ್ನಡಕ್ಕೆ ಇಲ್ಲದ್ದು, ಅನ್ಯ ದೇಶೀಯ ಪದವನ್ನು ಹೊರತುಪಡಿಸಿ ಅಚ್ಚ ಕನ್ನಡದಲ್ಲಿ ವಿಸರ್ಗ ಇರುವ ಪದಗಳಿಲ್ಲ. ಓಕೆ, ವಿಸರ್ಗ ಬಂದಾಗ ಎಂಬ ಕಾರಕ್ಕೆ ಸಮೀಪದ ಉಚ್ಚಾರಣೆ ಬರ್ತದೆ. ನೆಕ್ಸ್ಟ್ ಗುಣಿತಾಕ್ಷರಗಳು. ವ್ಯಂಜನಕ್ಕೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುವುದು. ಯಾವುದಕ್ಕೆ ಸ್ವರಗಳು ಸೇರಿ ಗುಣಿತಾಕ್ಷರವಾಗುವುದು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುವುದು. ಗುಣಿತಾಕ್ಷರವನ್ನು ಕಾಗುಣಿತ ಎಂದು ಹೇಳ್ತಾರೆ. ಕಾಗುಣಿತ ಎಂದರೆ ಕ ಪ್ಲಸ್ ಆ ಈಕ್ವಲ್ ಟು ಕ. ಓಕೆ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಅಂತ ಹೇಳ್ತಾರೆ. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಅಂತ ಹೇಳ್ತಾರೆ. ಕ ಎಂಬ ವ್ಯಂಜನಕ್ಕೆ 13 ಸ್ವರಗಳು ಮತ್ತು 2 ಯೋಗವಾಹಕಗಳು ಸೇರಿದಾಗ 15 ಗುಣಿತಾಕ್ಷರಗಳಾಗುತ್ತದೆ. ಗುಣಿತಾಕ್ಷರ ಎಷ್ಟು ಗುಣಿತಾಕ್ಷರವಾಗ್ತದೆ? 15 ಗುಣಿತಾಕ್ಷರ. 13 ಸ್ವರ ಮತ್ತು 2 ಯೋಗವಾಹಕಗಳು ಸೇರಿದಾಗ 15 ಗುಣಿತಾಕ್ಷರಗಳಾಗುತ್ತದೆ. ಗುಣಿತಾಕ್ಷರಗಳ ಒಂದು ಸಾಲಿಗೆ ಬಳ್ಳಿ ಎಂದು ಕರೆಯುತ್ತಾರೆ. ಇದಕ್ಕೆ ಸಮಯ ಬರುವುದು. ಗುಣಿತಾಕ್ಷರಗಳ ಒಂದು ಸಾಲಿಗೆ ಬಳ್ಳಿ ಎಂದು ಕರೆಯುತ್ತಾರೆ. ವ್ಯಂಜನ ಪ್ಲಸ್ ಸ್ವರ ಈಕ್ವಲ್ ಟು ಗುಣಿತಾಕ್ಷರ. ಗುಣಿತಾಕ್ಷರ ಬರೆಯುವಾಗ ಸ್ವರದ ಬದಲು ಅವುಗಳ ಚಿಹ್ನೆಯನ್ನು ಬಳಸುತ್ತೇವೆ. ಗುಣಿತಾಕ್ಷರ ಬರೆಯುವಾಗ ಅವುಗಳ ಚಿಹ್ನೆಯನ್ನು ಬಳಸುತ್ತೇವೆ. ನೆಕ್ಸ್ಟ್ ಸಂಯುಕ್ತಾಕ್ಷರಗಳು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರವನ್ನು ಸೇರಿದಾಗ ಸಂಯುಕ್ತಾಕ್ಷರವಾಗುವುದು. ಯಾವ ಥರ? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರ ಸೇರಿದಾಗ ಸಂಯುಕ್ತಾಕ್ಷರವಾಗುವುದು. ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಎಂದು, ವಿಜಾತಿಯ ಸಂಯುಕ್ತಾಕ್ಷರಗಳೆಂದು 2 ವಿಧ ಇದೆ. ಸಜಾತಿಯ ಸಂಯುಕ್ತಾಕ್ಷರ ಉದಾಹರಣೆಗೆ ಅಪ್ಪ, ಅಕ್ಕ, ಅಜ್ಜ, ಅಮ್ಮ ಇತ್ಯಾದಿ. ವಿಜಾತಿಯ ಸಂಯುಕ್ತಾಕ್ಷರ ಅಂತೇಳಿದರೆ ಅಸ್ತ್ರ, ಅಕ್ಷರ, ಪುಸ್ತಕ ಇತ್ಯಾದಿ. ಸಂಯುಕ್ತಾಕ್ಷರಗಳನ್ನು ಒತ್ತಾಕ್ಷರವೆಂದು ಕರೆಯುತ್ತಾರೆ. ಏನು ಹೇಳ್ತಾರೆ? ಒತ್ತಾಕ್ಷರವೆಂದು ಕರೆಯುತ್ತಾರೆ. ನ, ಮು, ಯ, ರ, ಳ ಈ ವ್ಯಂಜನಗಳ ಚಿಹ್ನೆಗಳು ಮೂಲ ಅಕ್ಷರಗಳಿಗಿಂತ ಭಿನ್ನವಾಗಿರುತ್ತದೆ. ಋ ವ್ಯಂಜನಕ್ಕೆ 2 ಚಿಹ್ನೆಗಳಿದ್ದು ಸಂಯುಕ್ತಾಕ್ಷರದಲ್ಲಿ ಋ ಮೊದಲು ಉಚ್ಚಾರವಾದಾಗ ಸಂದರ್ಭದಲ್ಲಿ ಅರ್ಕ ಒತ್ತು, ಋ ಕೊನೆಗೆ ಉಚ್ಚಾರವಾಗಬೇಕಾದ ಸಂದರ್ಭದಲ್ಲಿ ಋ ಚಿಹ್ನೆಗೆ ಒಂಥರ ಚಂದ್ರಕಲಾ ಇರ್ತದಲ್ಲ ಅದನ್ನು ಬಳಸ್ತಾರೆ. ಓಕೆ, ಈಗ ಉದಾಹರಣೆಗೆ ವಕ್ರದಲ್ಲಿ ಬರುವ ಆ ಥರ ಬಳಸ್ತಾರೆ. ಯಾವ ಥರ? ಫಸ್ಟ್ ಸಂಯುಕ್ತಾಕ್ಷರದಲ್ಲಿ ಈಗ ಋ ವ್ಯಂಜನಕ್ಕೆ ಇದ ತ, ನ, ಮ, ತ, ನ, ತಾ ಉಂಟಲ್ಲ, ತಾ, ನ, ಮ, ಯ, ರ, ಳ ಅದರ ಳ ಆ ವ್ಯಂಜನಾಕ್ಷರಗಳಿಗೆ ಮೂಲ ಅಕ್ಷರಗಳಿಂದ ಅದು ಸ್ವಲ್ಪ ಭಿನ್ನವಾಗಿರ್ತದೆ. ಅದಕ್ಕೆ ಋ ವ್ಯಂಜನಕ್ಕೆ 2 ಚಿಹ್ನೆಯನ್ನು ಉಪಯೋಗಿಸ್ತಾರೆ. ಒಂದು ಯಾವುದು ಅಂತ ಹೇಳಿದರೆ, ಮೊದಲು ಉಚ್ಚಾರವಾಗಬೇಕಾದ ಸಂದರ್ಭದಲ್ಲಿ ಋ ಎಂಬ ಅಕ್ಷರ ಮೊದಲು ಉಚ್ಚಾರವಾಗಬೇಕಾದ ಸಂದರ್ಭದಲ್ಲಿ ಅರ್ಕ ಒತ್ತು. ಉದಾಹರಣೆಗೆ ಅರ್ಧ, ಸೂರ್ಯ ಎಲ್ಲ ಬರೀತಾರಲ್ಲ ಅದಕ್ಕೆ ಅರ್ಕ ಒತ್ತನ್ನು ಬಳಸ್ತಾರೆ. ಅದೇ ಥರ ಋ ಕೊನೆಗೆ ಉಚ್ಚಾರವಾಗಬೇಕಾದ ಸಂದರ್ಭದಲ್ಲಿ ಋ ಅದರಿಂದ ಚಂದ್ರಕಲಾ ಆಗ್ತಾರೆ. ಈಗ ಆ, ವಕ್ರ, ಆಗ್ರ ಆ ಥರನೂ ಬಳಸಬೇಕು. ಓಕೆ, ಸ್ವಲ್ಪ ಶುಭ ನುಡಿಯನ್ನು ತಿಳಿಯೋಣ. ಶುಭ ನುಡಿಯಲ್ಲಿ ಹಿರಿಯರ ಮಾತನ್ನು ಕೇಳು, ಶ್ರದ್ಧೆಯಿಂದ ಪಾಲಿಸು. ಹಿರಿಯರ ಮಾತನ್ನು ಕೇಳು, ಶ್ರದ್ಧೆಯಿಂದ ಪಾಲಿಸು. ಕೆಲವು ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಡ್ಯಾಶ್ ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸಿದೆ. ಕೆಲವು ಘಟನೆಗಳು. ಕಳೆದು ಹೋದುರ ಬಗ್ಗೆ ಚಿಂತಿಸಬೇಡ, ಮುಂದಿದನ್ನು ಯೋಚಿಸು. ಕಳೆದು ಓದುವುದರ ಬಗ್ಗೆ ಚಿಂತಿಸಬೇಡ, ಮುಂದಿದ್ದನ್ನು ಯೋಚಿಸು. ಸ್ವಲ್ಪ ಪದಗಳ ಅರ್ಥ ಕೂಡಿ ತಿಳಿಯೋಣ. ರಾಷ್ಟ್ರಪತಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತುಂಟು, ರಾಷ್ಟ್ರಾಧ್ಯಕ್ಷ, ರಾಷ್ಟ್ರದ ಪ್ರಥಮ ಪ್ರಜೆ. ಓಕೆ, ಉನ್ನತ ಅಂತ ಹೇಳಿದರೆ ಎತ್ತರ, ಮೇಲಾದ. ಅತ್ತಿಕ್ಕು ಅಂತ ಹೇಳಿದರೆ ಅಡಗಿಸು, ದಮನ ಮಾಡು. ಚೆಲ್ಲಾಪಿಲ್ಲಿ ಅಂತ ಹೇಳಿದರೆ ಚೆದರು, ಅಸ್ತವ್ಯಸ್ತ. ಅನುಗುಣ ಅಂತ ಹೇಳಿದರೆ ಅನುಸಾರ, ಹೊಂದಿಕೊಂಡು. ಆಕಾರ ಅಂತ ಹೇಳಿದರೆ ಮೂಲ, ಆಧಾರ. ಮನೋಭಾವ, ಮನಸ್ಸಿನ ಭಾವನೆ. ದೌರ್ಬಲ್ಯ, ಬಲಹೀನತೆ. ಬಂಕ ಅಂತ ಹೇಳಿದರೆ ಸೋಲು, ವೈಫಲ್ಯ. ವರ್ತನೆ ಅಂತ ಹೇಳಿದರೆ ನಡತೆ, ರೀತಿ. ಆದೇಶ ಅಂದರೆ ಆಜ್ಞೆ, ಅಪ್ಪಣೆ.
ಸಾದೃಶ್ಯ ಅಂತ ಹೇಳಿದರೆ ಹೋಲುವ, ಸಾಟಿಯಾದ. ಸಂಯಮ ಅಂತ ಹೇಳಿದರೆ ಹತೋಟಿ, ನಿಯಂತ್ರಣ. ಓಕೆ, ಅಪರಾಧಿ ಅಂತ ಹೇಳಿದರೆ ತಪ್ಪು ಮಾಡಿದವನು. ಭಂಡಾರ ಅಂತ ಹೇಳಿದರೆ ಬೊಕ್ಕಸ, ಖಜಾನೆ. ಜೋಪಾನ ಅಂತ ಹೇಳಿದರೆ ರಕ್ಷಣೆ, ಜತನ. ಇದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಜೋಪಾನ ಅಂತ ಹೇಳಿದರೆ ರಕ್ಷಣೆ ಅಂತ ಗೊತ್ತಿರ್ಬೋದು. ಜತನ, ಜೋಪಾನ ಅಂತ ಹೇಳಿದರೆ ಜತನ. ಪ್ರಗತಿ ಅಂತ ಹೇಳಿದರೆ ಮುನ್ನಡೆ, ಅಭಿವೃದ್ಧಿ. ರೋಚಕ ಅಂತ ಹೇಳಿದರೆ ಕುತೂಹಲಕಾರಿ, ಸೋಜಿಗದಾಯಕ. ಪ್ರವೇಶ ದ್ವಾರ ಅಂತ ಒಳಗು ಹೋಗುವ ಮುಖ್ಯ ಬಾಗಿಲು. ನೀಟಾಗಿ, ಅಂದವಾಗಿ, ಸೊಗಸಾಗಿ. ಓಕೆ, ಜನಕ ಮಹಾರಾಜ ಅಂತ ಹೇಳಿದರೆ ಮಿಥಿಲೆಯ ರಾಜ, ಸೀತೆಯ ತಂದೆ. ಜನಕ ರಾಜ ಯಾರು? ಸೀತೆಯ ತಂದೆ, ಮಿಥಿಲೆಯ ರಾಜ. ತಾಳ್ಮೆಗಳು, ಸಹನೆ ಕಳೆದುಕೊಳ್ಳು, ಕೋಪಕ್ಕೆ ಒಳಗಾಗು. ಸಂಸ್ಕೃತಿ, ದೇಶದ ನಾಗರಿಕತೆಯ ಸಾರ. ಸಂಸ್ಕೃತಿ ಅಂತ ಹೇಳಿದರೆ ದೇಶದ ನಾಗರಿಕತೆಯ ಸಾರ. ರಾಜ್ಯಪಾಲ ಅಂತ ಹೇಳಿದರೆ ರಾಜ್ಯದ ಮುಖ್ಯಸ್ಥ, ರಾಜ್ಯದ ಪ್ರಥಮ ಪ್ರಜೆ. ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ. ಕುಲಪತಿ ಅಂತ ಹೇಳಿದರೆ ವಿಶ್ವವಿದ್ಯಾಲಯದ ಮುಖ್ಯಸ್ಥ. ಕಾರ್ಯಕ್ಷೇತ್ರ ಅಂತ ಹೇಳಿದರೆ ಕಾರ್ಯರಂಗ, ಕಾರ್ಯನಿರ್ವಹಿಸುವ ವಲಯದ ವ್ಯಾಪ್ತಿ. ಪೊಲೀಸ್ ಅಂತ ಹೊಳಪು ಬರುವಂತೆ ಮಾಡುವಿಕೆ. ಬುದ್ಧಿ ಗಳಿಸುವಂತ ಹೇಳಿದರೆ ತಿಳುವಳಿಕೆಯನ್ನು ಉಂಟು ಮಾಡು, ಸರಿದಾರಿಗೆ ತರು.